ಟ್ಯೂಷನ್ ಮುಗಿಸಿ ಮನೆಗೆ ವಾಪಸ್ ಬರುತ್ತಿದ್ದ ದ್ವಿತೀಯ ಪಿಯು ವಿದ್ಯಾರ್ಥಿ ಮೇಲೆ 10ಕ್ಕೂ ಹೆಚ್ಚು ದುಷ್ಕರ್ಮಿಗಳಿದ್ದ ಗುಂಪು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಹೊಸಕೋಟೆ ನಗರದ ಕಣ್ಣೂರಹಳ್ಳಿ ರಸ್ತೆಯಲ್ಲಿ ನಡೆದಿದೆ. ಅಟ್ಯಾಕ್ ದೃಶ್ಯ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ದು, ದುಷ್ಕರ್ಮಿಗಳು ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಸೈಯದ್ ಇಶಾನ್ ಮೇಲೆ ಲಾಂಗು ಮಚ್ಚು ವಿಕೆಟ್ಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಹೋಗ್ತಾ ಇದ್ವಿ ನಾವು 3 ಜನ ಬಂದು ಗಾಡಿಯಲ್ಲಿ ಅಡ್ಡ ಹಾಕಿದ್ರು. 2 ಜನ ಹತ್ರ ರಾಂಗು, 1 ಜನ ಹತ್ರ ಬ್ಯಾಟ್ ಇತ್ತು. 2 ಜನ ಹಾಗೆ ಓಡಿಸ್ಕೊಂಡು ಬಂದರು. ನನ್ನ ಖಾಲಿದ್ಗೇನು ನನ್ನ ಗಾಡಿ ಫಾಸ್ಟಲ್ಲಿ ಹೋಗ್ಬಿಟ್ಟೆ. ಒಬ್ಬನ ಫೋನ್ ಮಾಡಿ ಅಲ್ಲಿ ಬಿಟ್ಟನು, ಟ್ರ್ಯಾಕ್ಟರ್ ಸರ್ ಅಂತ ಬರ್ತಾ ಇದ್ದಾರೆ ಇವರು ಅಂತ. ಅಲ್ಲಿಂದ ಅವರು ನಾನು ಹೇಳ್ತಾ ಇದ್ದೆ ಇರಿ ಅಂತ, ನೀವು ಮಾತೇ ಕೇಳಿಲ್ಲ. ಫುಲ್ ಫಾಸ್ಟಲ್ಲಿ ಬಂದರು. ಇಲ್ಲಿ ಚೆಸ್ಟ್ ಮೇಲೆ ಹೊಡೆದ್ರು ಬ್ಯಾಟಿಂದ. ಆಮೇಲೆ ಹಂಗೆ ನನಗೂ ಹೊಡೆದು ಅವನಿಗೂ ಹೊಡೆದು, ಇಲ್ಲಿ ಕೈಗೆ ಎಲ್ಲ ಹೊಡೆದು, ಇಲ್ಲಿ ನೆಕ್ಗೆ ಎಲ್ಲ ಬೇಕು, ಈ ಫಿಂಗರ್ಗೆಲ್ಲ ಹೊಡೆದು, ಕಾಲಿನ ಎಲ್ಲ ಹೊಡೆದು ಫುಲ್ ಬಾಡಿ. ಹಲ್ಲೆಗೊಳಗಾದ ವಿದ್ಯಾರ್ಥಿ ಇಶಾನ್ ಕೈ ಬೆರಳು ಕಟ್ಟಾಗಿದ್ದು, ಮತ್ತೊಂದು ಕೈಗೆ ತೀವ್ರ ಗಾಯಗಳಾಗಿದ್ದು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು 9 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಆರೋಪಿಗಳನ್ನು ಶೀಘ್ರ ಬಂಧಿಸುವಂತೆ ಕುಟುಂಬಸ್ಥರು ಒತ್ತಾಯ ಮಾಡಿದ್ದು, ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನನ್ನ ಹೆಸರು ಆರಿಫ್ ಅಂತ. ಇವಾಗ ನಮ್ಮ ಚಿಕ್ಕ ಮಗ ಟ್ಯೂಷನ್ಗೆ ಹೋಗಿ ಬರ್ತಿರ್ಬೇಕಾದ್ರೆ ಈ ಥರ ಹಿಂಸೆ ಮಾರ ಹತ್ರ ಅಡ್ಡ ಹಾಕ್ಕೊಂಡು ಈ ಥರ ಮಾಡಿದ್ದಾರೆ. ಅವ್ನಿಗೆ ಕೈ ಎಲ್ಲ ಡ್ಯಾಮೇಜ್ ಮಾಡಿ ಕತ್ ಮೇಲೆ ಎಲ್ಲ ಏಟಾಗಿದೆ. ಕತ್ ಮೇಲೆ ಹಾಕೋಕೆ ಹೋಗಿದ್ದವರು ಕೈ ಅಡ್ಡ ಇಟ್ಬಿಟ್ಟು ಕೈ ಎಲ್ಲ ಇದು ಮಾಡಿದ್ರು, ಆಫ್ ಮಾಡಿ ಮರ್ಡರ್ ಥರ ಮಾಡೋಕಿದ್ದಾರೆ ಅವ್ರಿಗೆ.